ಆರೋಗ್ಯ ಶಿಬಿರಗಳು ಬೇಕು ಸರ್. ಇವತ್ತು ನಮ್ಮ ಏನು ಆರೋಗ್ಯ ವ್ಯವಸ್ಥೆ ಏನಿದೆ ಅದೆಲ್ಲರಿಗೂ ಗೊತ್ತಿದೆ. ಏನು ಪಾಪ ಬಡ ಜನರು ಮತ್ತೆ ಹಳ್ಳಿಯ ಜನರು ಆಸ್ಪತ್ರೆಗಳಿಗೆ ಹೋಗಿ ಸಿಗ್ತಾ ಇರುವಂತಹ ಸೌಲಭ್ಯಗಳು ಅಷ್ಟರಲ್ಲೇ ಇದೆ. ಅಂತದ್ರಲ್ಲಿ ಪಾಪ ಹಳ್ಳಿಗಳಲ್ಲಿರುವಂತಹ ಹೆಣ್ಮಕ್ಳು ಇರ್ಬೋದು, ವೃದ್ಧರಿರ್ಬೋದು, ಮಧ್ಯವಯಸ್ಕರು ಇರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಆಸ್ಪತ್ರೆಗೆ ಹೋಗಕ್ಕಾಗದೇ ಇಲ್ಲ. ಆಗಾಗ ಈ ರೀತಿಯ ಆರೋಗ್ಯ ಶಿಬಿರಗಳಾದ್ರೆ ಜನ ಅಲ್ಲಿ ಹೋಗಿ ಅಲ್ಲಿ ತಮ್ಗೆ ಏನಾಗಿದೆ, ಏನ್ ನಡೀತಿದೆ, ತಮ್ಮ ದೇಹದಲ್ಲಿ ಯಾವ ರೀತಿ ತೊಂದರೆಗಳಿದೆ ಇದನ್ನೆಲ್ಲ ತೋರ್ಸ್ಕೊಳಕ್ಕೆ ಒಂದು ಅವಕಾಶ ಆಗುತ್ತೆ. ಆ ರೀತಿಯ ಒಂದು ಅವಕಾಶವನ್ನ ನಾವು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವರ ಒಂದು ಸಹಯೋಗದೊಂದಿಗೆ ಈ ಕೆಲಸ ಮಾಡಿದೀವಿ. ಜೊತೆಗೆ ಇವತ್ತು ಜಾತವಾರದ ಗ್ರಾಮಸ್ಥರು, ವಿಶೇಷವಾಗಿ ನನ್ನ ತಮ್ಮ ವಿತೇಶ್ ಅವರಾಗಿರ್ಬೋದು ಮತ್ತು ಅವರ ನೇತೃತ್ವದಲ್ಲಿ ಇಡೀ ತಂಡ ಇವತ್ತು ಇದು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ, ಅರ್ಥಪೂರ್ಣವಾದ ದೇವರು ಮೆಚ್ಚುವಂತ ಕೆಲಸವನ್ನ ನನ್ನ ತಮ್ಮ ವಿತೇಶ್ ಮತ್ತು ಅವ್ರ ತಂಡದವ್ರು ಮಾಡಿದ್ದಾರೆ. ಇವ್ರ ಜೊತೆಗೆ ನನ್ನ ಅಣಕನೂರು ಸುನೀಲ್ ಅವ್ರು ಇರ್ಬೋದು, ವೆಂಕಟೇಶ್ ಅಣ್ಣ ಅವ್ರು ಇರ್ಬೋದು, ಮತ್ತೆ ನಮ್ಮ ಶಾರದಕ್ಕ ಇರ್ಬೋದು, ಹಲವು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. 3 ಪಂಚಾಯಿತಿಯ ಹೊಸುಡ್ಯ, ಪಟ್ರೇನಹಳ್ಳಿ ಹಾಗೂ ಅಜ್ವಾರ ಪಂಚಾಯಿತಿಯ ಜನಗಳು ಇವತ್ತು ಇದರ ಒಂದು ಉಪಯೋಗನ ಪಡ್ಕೊಂತಿದ್ದಾರೆ. ಇದಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನನ್ನ ಯುವ ಮಿತ್ರರು ಚೆನ್ನಾಗಿ ಮಾಡ್ತಾರೆ. ಹೌದು, ಎಷ್ಟೋ ಆರೋಗ್ಯ ಶಿಬಿರಗಳು ಬರೀ ತಪಾಸಣೆ ಮಾಡ್ತಾರೆ, ಬಟ್ ನಾವು ಹಂಗಲ್ಲ. ಫಸ್ಟ್ ತಪಾಸಣೆ ಮಾಡಿ ಯಾರಿಗೆ ಏನು ಆ ತರ ಮೆಡಿಸಿನ್ಸ್ ಬೇಕೋ ಇಮಿಡಿಯೇಟ್ ಮೆಡಿಸಿನ್ಸ್ ಕೊಡ್ತಾರೆ. ಇನ್ ಕೆಲವರಿಗೆ ಕಣ್ಣು ಒಂದು ಇದು ಕಣ್ಣು ಸರಿಯಾಗಿ ಕಾಣಲ್ಲ ಅಂತವ್ರಿಗೆ ಇಮಿಡಿಯೇಟ್ ಸ್ಪೆಕ್ಸ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಯಾರಿಗೆ ಆಪರೇಷನ್ಸ್ ಬೇಕು, ಯಾರಿಗೆ ಏನು ಫಿಸಿಯೋಥೆರಪಿ ಬೇಕು, ಯಾರಿಗೆ ಬೇರೆ ಅಬ್ಸರ್ವೇಷನ್ಸ್ ಬೇಕು, ಅವರನ್ನೆಲ್ಲ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ವಾಪಸ್ ಕರ್ಕೊಂಡ್ಬರೋ ಅಂತ ಕೆಲಸನ ಮಾಡ್ತಾ ಇದೀವಿ. ನೋಡಿ, ವೃದ್ಧರು ಏನಾಗುತ್ತೆ, ಕಫ ಮತ್ತೆ ಸುಸ್ತು, ಬೋನ್ಸ್ ಎಲ್ಲ ಸೌದಿರ್ತದೆ, ಮೊಣಕಾಲ್ ನೋವುಗಳು, ಈ ರೀತಿಯಾದಂಥದ್ದು ಒಂದು. ಮತ್ತೆ BP ಮತ್ತು ಶುಗರ್ ಅಂತೂ ನಿಮ್ಗೆ ಗೊತ್ತಿದೆ. ಜೊತೆಗೆ ಈ ನಡುವೆ ನಮ್ಮ HN ವ್ಯಾಲಿ ನೀರಿನ ಕೃಪಾಕಟಾಕ್ಷ ಕಿಡ್ನಿಗಳೆಲ್ಲ ಒಂದಷ್ಟು ಡ್ಯಾಮೇಜ್ ಆಗಿದೆ, ಅಂತವರು ಜಾಸ್ತಿ ಬರ್ತಾರೆ. ಜೊತೆಗೆ ಕಣ್ಣಿನ ಒಂದು ಇದಕ್ಕೆ ಜಾಸ್ತಿ ಜನ ಬರ್ತಾರೆ. ತುಂಬಾ ಜನಕ್ಕೆ ಲಾಸ್ಟ್ ಟೈಮ್ ಕೂಡ 150 ಜನಕ್ಕೆ ಪ್ಯಾರಾಸಿಟಮಲ್ದಲ್ಲಿ 150-170 ಜನಕ್ಕೆ ಕೊಡ್ತೀವಿ ಇನ್ನು ಸ್ಪೆಕ್ಸ್. ಜೊತೆಗೆ ಆಪರೇಷನ್ಗೆ ಅಂತ ಒಂದು 30-40 ಜನ ಹೋಗಿದ್ದಾರೆ. ಈ ರೀತಿಯಾದಂತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳಿಗೆ ಸ್ಪೆಕ್ಸ್ಗೆ ಬರುವಂತ ಜನ ಜಾಸ್ತಿ ಇದ್ದಾರೆ. ಈ ರೀತಿಯ ಹಲವು ಕಾಯಿಲೆಗಳು ಸರ್. ಒಂದೊಂದು ಮನುಷ್ಯನಲ್ಲೂ ಒಂದೊಂದು ರೀತಿಯ ಕಾಯಿಲೆ ಎಲ್ಲರಿಗೂ ಗೊತ್ತಿದೆ. ಯಾವ್ದಾವ್ದು ಆಗುತ್ತೋ ಎಲ್ಲಾನು ಅಡ್ರೆಸ್ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಪ್ರತಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಒಂದು 8-9 ವಿಭಾಗದಲ್ಲಿ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಬೇರೆ ಬೇರೆ ಡಾಕ್ಟರ್ಸ್. ಮತ್ತೆ ಯಾವ್ದಾದ್ರು ಅದಕ್ಕಾಗಲ್ಲ ಅಂತ ಡಾಕ್ಟರ್ ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಬರ್ಕೊಂಡು, ಅವರ ಹೆಸರುಗಳ ಬರ್ಕೊಂಡು ಆ ರೀತಿಯಂತ ಒಂದು ಚಿಕಿತ್ಸೆ ಕೊಡಿಸುವಂತ ಕೆಲಸ ಕೂಡ ಆಗ್ತಿದೆ. ಆ ರೀತಿ ಯಾವುದು ನಮ್ಗೆ ಬಿಟ್ಟೋಗೋ ಅಂತ ವಿಭಾಗ ಏನಿಲ್ಲ. ಎಲ್ಲಾ ರೀತಿ ಚರ್ಮ ರೋಗದಿಂದ ಹಿಡಿದು, ಮೂಳೆ ತಜ್ಞರಿಂದ ಹಿಡಿದು, ಕಣ್ಣಿನ ವೈದ್ಯರಿಂದ ಹಿಡಿದು, ಪ್ರತಿಯೊಬ್ಬರು ಜನರಲ್ ಮೆಡಿಸಿನ್ಸ್ ಇಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಏನೇನಾಗುತ್ತೋ ಎಲ್ಲಾನು ಅಡ್ರೆಸ್ ಮಾಡಕ್ಕೆ ಪ್ರಯತ್ನ ಪಡ್ತೇವೆ.